ಧರ್ಮಸ್ಥಳದ ಹತ್ಯಾಕಾಂಡ ಇದೆಯಲ್ಲ, ಒಂದು ಕಡೆ ಮೂರು ಪಕ್ಷಗಳು ಗೊತ್ತಿಲ್ದಿರೋ ಆರೋಪಿಗಳಿಗೆ ರಕ್ಷಣೆಗೆ ನಿಂತಿವೆ. ಸರ್ಕಾರ ಏನೋ SIT ರಚನೆ ಮಾಡ್ತು, ಬಟ್ SIT ಅವರ ಸಾಹಸ ಇದೆಯಲ್ಲ ಅದು ಈಗ ಪ್ರಶ್ನಾತೀತವಾಗಿದೆ. ಜೊತೆಯಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಸಿವಿಲ್ ಸೂಟ್ಗಳನ್ನು ಹಾಕೊಂಡು ಧರ್ಮಸ್ಥಳದ ಹೆಸರನ್ನ ತೆಗಿಬಾರದು ಅಂತ, ಈಗ ಧರ್ಮಸ್ಥಳದ ಹೆಸರು ಎತ್ತಬಾರದು, ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೆಸರು ಎತ್ತಬಾರದು ಅಂತ ಒಂದಷ್ಟು ಪಬ್ಲಿಕೇಶನ್ಸ್ ಆಯಿತು. ನಮಗೂ ಕೂಡ ನೋಟಿಸ್ ಬಂತು 338 ಜನಕ್ಕೆ. ನಿನ್ನೆ ಇದೇ OS ಬಗ್ಗೆ ನಿನ್ನೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಕ್ಕೆ ಎ ಟೀಮ್ ಆಫ್ ಅಡ್ವೊಕೇಟ್ಸ್ ನಿನ್ನೆ ಫೈಲ್ ಮಾಡಿದೀವಿ. ಬನ್ನಿ, ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಈ ಕೇಸಲ್ಲಿ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಅಪೋಸಿಟ್ ರೆಸ್ಪಾಂಡೆಂಟ್ ಆಗಿ ಅಪಿಯರ್ ಆದ್ರು, ಅಲ್ಲಿ ಜಡ್ಜ್ ಏನ್ ಹೇಳಿದ್ರು, ವೀರೇಂದ್ರ ಹೆಗಡೆ ಮತ್ತೆ ಧರ್ಮಸ್ಥಳ ಹೆಸರು ತಗೊಳ್ಬಹುದಾ ತಗೊಳ್ಬಾರ್ದ, ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ವಕೀಲರ ಕೊಡ್ತಾರೆ. ಈಗ ಮಾತಾಡಕ್ ಕೊಟ್ಟಿರೋರು ನಮ್ಮ ಸ್ನೇಹಿತ, ನನ್ನ ತುಂಬಾ ಆತ್ಮೀಯ ಸ್ನೇಹಿತ ವಕೀಲರಾದಂತ ಪ್ರದೀಪ್ ಅವರು JDS ಅಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಲೀಗಲ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಅವ್ರನ್ನ ನೇರ ಸಂಪರ್ಕ ತಗೊಂತೀನಿ. ಓಕೆ, ಅಂಡ್ ನೆಕ್ಸ್ಟ್ ಸರ್ ನಮಸ್ಕಾರ. ನಾನು ಇಲ್ಲಿ ಲೈವ್ ಅಲ್ಲಿ ಇದ್ದೀನಿ. ನಿನ್ನೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನೀವು ವಕೀಲರು ಒಂದು ಟೀಮ್ ಅಟೆಂಡ್ ಆಯ್ತು, ನೀವು ಅಲ್ಲಿದ್ರಿ ಪ್ರದೀಪ್ ಅವರೇ ಅಲ್ವಾ? ಸರ್, ನಿನ್ನೆ ವಾದ ಏನಾಯ್ತು? ಈ ಧರ್ಮಸ್ಥಳದ ವೀರೇಂದ್ರ ಹೆಗಡೆನ ಮತ್ತೆ ಧರ್ಮಸ್ಥಳದ ಹೆಸರನ್ನ ಬಳಸಬಾರ್ದು ಅಂತ ಮಾಧ್ಯಮಗಳಲ್ಲೆಲ್ಲ ಹೋದ್ರೆ, ಇದ್ರ ಬಗ್ಗೆ ಸಬ್ಮಿಷನ್ ಏನಾಯ್ತು? ಜೊತೆನಲ್ಲಿ ಅಲ್ಲಿದ್ದಂತ ಜಡ್ಜ್ ಸಾಹೇಬ್ರು ಏನ್ ಹೇಳಿದ್ರು ಸರ್? ಆಕ್ಚುಲಿ ಏನಾಯ್ತು ಅಂದ್ರೆ, ಏನು ಅವರು ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಬ್ರದರ್ಸ್ ಮತ್ತು ಅವರ ಮಕ್ಕಳು ಏನು ಹಾಕಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರು ಮತ್ತು ಅವರ ವಸೀಂದ್ರ ಜೈನ್ ಅವರ ಕುಟುಂಬಸ್ಥರಿದ್ದಾರೆ, ಅವರ ಹೆಸರುಗಳನ್ನು ತೆಗೆದುಕೊಳ್ಬಾರದು ಅಂತ ಹೇಳಿ ಏನು ಆದೇಶವನ್ನ ತೆಗೆದುಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಾಲನ್ ಅವರು ನೇತೃತ್ವದಲ್ಲಿ ಬಾಲನ್ ಅವರು, KP ರಂಗನಾಥ್ ಅವರು ಮತ್ತು ನಮ್ಮ ಎಲ್ಲ ವಕೀಲರು ಹಾಜರಾಗಿದ್ವಿ. ಬಾಲನ್ ಅವರು ಅಬ್ಜೆಕ್ಷನ್ ಹಾಕಿ ಇಂಜೆಕ್ಷನ್ ತಗೊಂಡು ಅದನ್ನ ವೆಕೇಟ್ ಮಾಡಿ ಅಂತ ಹೇಳಿ ಅಪೀಲ್ ಮಾಡಿದ್ವಿ. ಅದ್ರ ಮೇಲೆ ಡೀಟೇಲ್ ಆಗಿ ಆರ್ಗ್ಯುಮೆಂಟ್ ಆಯ್ತು. ಆರ್ಗ್ಯುಮೆಂಟ್ ಆದಾಗ ಒಂದು ಆರ್ಗ್ಯುಮೆಂಟ್ ಜಡ್ಜಿ ಏನ್ ಹೇಳಿದ್ರು ಅಂದ್ರೆ, ನಾನು ಕೂಡ ಧರ್ಮಾಧಿಕಾರಿ ಹೆಸರನ್ನು ಉಪಯೋಗಿಸಬೇಡಿ ಅಥವಾ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬೇಡಿ ಅಥವಾ ಇನ್ನೊಬ್ರು ಕುಟುಂಬದಸ್ತ್ರ ಹೆಸರು ಹೇಳ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೇಳಿದ ವೆರಿ ಕ್ಲಿಯರ್, ಅವ್ರಿಗೆ ಮಾನ ಹಾನಿ ಆಗುವ ತರ ಅಥವಾ ಇವರೇ ಮೀಡಿಯಾ ಟ್ರಯಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೇನೆ ಹೊರತು ಅವ್ರ ಹೆಸರನ್ನ ಎಲ್ಲೂ ಹೇಳ್ಬಾರ್ದು ಅನ್ನೋ ವಿಷಯ ಎಲ್ಲೂ ಹೇಳಿಲ್ಲ. ನೀವು ಹೆಸರು ಹೇಳಕ್ಕೆ ಎಲ್ಲ ರೈಟ್ಸ್ ಇದೆ, ನೀವು ಹೆಸರನ್ನು ಉಪಯೋಗಿಸಕ್ಕೆ ಎಲ್ಲ ರೈಟ್ಸ್ ಇದೆ. ಮಾತಾಡ್ತಾ ಅವರು ಕ್ಲೈಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಮಾಡ್ತಾರೆ ಕ್ಲೈಂಟ್ ಅಡ್ವೊಕೇಟ್. ಯಾಕಂದ್ರೆ ಯಾವ ಇನ್ಸಿಡೆಂಟ್ ಆಯ್ತು ಸೌಜನ್ಯ ಪ್ರಕರಣ, ಆ ಸಮಯದಲ್ಲಿ ನಾವು ನಮ್ಮ ದೇಶದಲ್ಲಿ ಇರ್ಲಿಲ್ಲ, ಬೇರೆ ದೇಶದಲ್ಲಿ ಇದ್ವಿ ಅನ್ನೋ ಮಾತನ್ನ ಕೂಡ ಅದು ಕ್ಲೈಂಟ್ ಅಲ್ಲಿ ಹಾಕಿದ್ದಾರೆ. ಅದಕ್ಕೆ ಬಾಲನ್ ಸಾಹೇಬ್ರು ಹೇಳಿದ್ರು, ನೀವು ಅಂದ್ರೆ ಕಂಪ್ಲೇಂಟ್ FIR ರಿಜಿಸ್ಟರ್ ಆಗಿದ್ದು ಅನ್ನೋನ್ ಹೆಸರು ಮೇಲೆ, ನೀವು ನಿಮ್ಗೆ ಯಾಕೆ ಅವ್ರಿಗೂ ನೀವ್ ಯಾಕೆ ನಾವು ಇಲ್ಲ ಅಂತ ಹೇಳ್ತಾ ಇದ್ರಿ? ನಿಮ್ಗೆ ಇನ್ಸಿಡೆಂಟ್ ಆಗಿರೋದು ಗೊತ್ತು ನಿಮ್ಗೆ ಯಾವಾಗ ಆಗಿದೆ ಅಂತ. ನಿಜ 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 ದಾಟಿಯಲ್ಲಿ ಆರ್ಗ್ಯುಮೆಂಟ್ಸ್ ಕೂಡ ಮಾಡಿದ್ರು. ಓಕೆ ಓಕೆ ಓಕೆ, ನೀವ್ಯಾಕೆ ನಾವಿಲ್ಲ ಅಂತ ಹೇಳ್ತಾರೆ? ನಿಮ್ಮ ಹೆಸರು FIR ರಿಜಿಸ್ಟರ್ ಆಗಿಲ್ವಲ್ಲ? ರಿಜಿಸ್ಟರ್ ಆಗಿರೋದು ಅನ್ನೋನ್ ಹೆಸರು ಮೇಲೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅದನ್ನ ಬಗ್ಗೆ ಆಮೇಲೆ ಇನ್ನೂ ಮುಂದುವರೆದು ಹೇಳಿದ್ರು, ಇದುವರೆಗೆ ನಾವು ಯಾವುದೇ ಹೋರಾಟಗಾರರು ಯಾವುದೇ ಮಾಧ್ಯಮ ವೀರೇಂದ್ರ ಹೆಗಡೆ ಅವರನ್ನ ಕುರಿತು ನೀವೇ ಮಾಡಿದಿರಿ ಅನ್ನೋ ದಾಟಿಯಲ್ಲಿ ಯಾರೂ ಮಾತಾಡಿಲ್ಲ. ಲೆಟ್ ಮಿ ಶೋ ಒನ್ ಸಿಂಗಲ್ ಡಾಕ್ಯುಮೆಂಟ್, ಲೆಟ್ ಮಿ ಶೋ ಒನ್ ಸಿಂಗಲ್, ನಾನು ಎಲ್ಲೂ ಹೇಳಿಲ್ಲ. ಅಥವಾ ನಾವು ಹೇಳ್ತಿರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ, ಎಕ್ಸಾಕ್ಟ್ಲಿ ಅವ್ರನ್ನ ನ್ಯಾಯ ಸಿಗಬೇಕು. ಯಾರೋ ಅನ್ನೋ ಗೊತ್ತಿಲ್ಲದಿರೋ ಅಮಾಯಕರನ್ನ ಚೆಕ್ ಮಾಡಕ್ಕೆ ಅನ್ಫಿಟ್ ಆದಂತಹ ಮೆಂಟಲಿ ಡಿಸಾರ್ಡರ್ ಆದಂತಹ ಸಂತೋಷ್ ಅವರ ತಗೊಂಡು ಈ ಕೇಸಲ್ಲಿ ಫಿಟ್ ಮಾಡಿ ಕೇಸನ್ನ ಹಳ್ಳ ಹಿಡಿಯೋ ದಾರಿಯಲ್ಲಿ ಮಾಡಿದ್ರೆ ಅದಕ್ಕೆ ಯಾರ್ಯಾರು ಹಿಂದೆ ಅದ್ರ ಹಿಂದೆ ಇದ್ದಾರೆ, ವ್ಯಕ್ತಿಗಳು ಯಾರಿದ್ದಾರೆ, ಪೊಲೀಸರು ಯಾಕೆ ಮಾಡಿದ್ರು? ನಮ್ಮ
ನಮ್ದು ಜಸ್ಟಿಸ್ ಫಾರ್ ಸೌಜನ್ಯ. ಅದಕ್ಕೆ ನಿಮ್ ಹೋರಾಟ ಮಾಡ್ಲಿಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಅಂತ ಕೇಳಿದ್ರು. ನೀವು ಹೋರಾಟ ಮಾಡ್ಲಿಕ್ಕೆ, ನೀವು ಕೇಳಕ್ಕೆ ಫ್ರೀಡಮ್ ಆಫ್ ಸೈನ್ಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಾವು ಕಟ್ಔಟ್ ಮಾಡಕ್ಕಾಗಲ್ಲ. ನಿಮ್ಗೆ ಎಲ್ಲಾ ರೈಟ್ಸ್ ಇದೆ, ಅದನ್ನ ಕೇಳಕ್ ರೈಟ್ಸ್ ಇದೆ, ಕೇಸ್ ಹಾಕಕ್ ರೈಟ್ಸ್ ಇದೆ, ಮಾತಾಡಕ್ ರೈಟ್ಸ್ ಇದೆ. ನಾನು ಮಾಡಿರ್ತಕ್ಕಂಥದ್ದು ಡೋಂಟ್ ಕಮ್ ಟು ದ ಮೀಡಿಯಾ ಟ್ರಯಲ್ ಅಂಡ್ ಡೋಂಟ್ ಕಮ್ ಟು ದ ಕನ್ಕ್ಲೂಷನ್ ಇವರೇ ಮಾಡಿದ್ದಾರೆ ಅನ್ನೋ ರೀತಿ ಆಗಬಾರ್ದು ಅನ್ನೋದು ಕೊಟ್ಟಿದ್ದೇನೆ. ಧರ್ಮಸ್ಥಳದ ಆಮೇಲೆ ಇನ್ನೂ ಮುಂದುವರೆದಿರೋರು ಧರ್ಮಸ್ಥಳ ಹೆಸರನ್ನು ಕ್ಲೈಂಟ್ ಅವರೇ ಮೆನ್ಷನ್ ಮಾಡ್ತಾರೆ. ಕಂಪ್ಲೇಂಟ್ ಅಲ್ಲಿ ಕೂಡ ಏನು ಈಗ ಮುಸುಕುದಾರಿ ವ್ಯಕ್ತಿ ಬರೆದಿದ್ದಾರೆ, ಆ ವ್ಯಕ್ತಿ ಕಂಪ್ಲೇಂಟ್ ಅಲ್ಲಿ ಧರ್ಮಸ್ಥಳದಲ್ಲಿ ನಾನು ಊಟಿನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಹೆಸರನ್ನ ಒಂದ್ಸರಿ ಕಂಪ್ಲೇಂಟ್ ಅಲ್ಲಿ FIR ಅಲ್ಲಿ ಆ ಹೆಸರು ಬಂದ್ಬಿಟ್ಮೇಲೆ ನಾವೇ ಕ್ರಿಯೇಟ್ ಮಾಡ್ತಾ ಇಲ್ಲ, ಹೋರಾಟಗಾರನ್ ಕ್ರಿಯೇಟ್ ಮಾಡ್ತಾರೆ ಧರ್ಮಸ್ಥಳದ ಹೆಸರನ್ನ. ಮೀಡಿಯಾ ಕ್ರಿಯೇಟ್ ಮಾಡ್ತಿಲ್ಲ. ಕಂಪ್ಲೇಂಟ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ. 20% ಅಡ್ಮಿಟ್ ಈ FIR ನಲ್ಲಿ ಅವ್ರು ಧರ್ಮಸ್ಥಳದಲ್ಲಿ ನಾನು ಹೆಣ ಓದ್ತೀನಿ ಅಂತ ಹೇಳ್ತಾರ ಮುಸುಕುದಾರಿ ವ್ಯಕ್ತಿ ಅಲ್ವಾ. ಹಾಗಾಗಿ ಹೆಸರು ತಗೋಬೇಡಿ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಅವ್ರು ಜನರು ಅವ್ರು ತಗೋಬೇಡಿ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಓಕೆ. ಹಾನಿ ಹಾಕೋತಾರ, ಅವರಿಗೆ ಗೌರವಕ್ಕೆ ಧಕ್ಕೆ ಬರೋ ತರ ಹೇಳಬೇಡಿ ಅಂತ ಹೇಳಿದ್ರೆ ಹೊತ್ತು ಹೆಸರು ತಗೊಳಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ, ಮಾತಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೇಳಲಿಕ್ಕೆ ಅಭ್ಯಂತರ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೋರಾಟ ಮಾಡ್ಲಿಕ್ಕೂ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಅಂತ ಹೇಳುದು. ಫ್ಯಾಂಟಾಸ್ಟಿಕ್. ನಮ್ಮ ವ್ಯೂವರ್ಸ್ ಹೆಚ್ಚು ಕಡಿಮೆ ಒಂದು 300 ಜನ ನೋಡ್ತಾ ಇದ್ದಾರೆ ಪ್ರದೀಪ್ ಅವರೇ. ಈ ಕ್ಲಾರಿಟಿ ಸಮಾಜಕ್ಕೆ, ಕರ್ನಾಟಕಕ್ಕೆ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಅನ್ನೋರಿಗೆ ಒಂದು ಉತ್ತೇಜನ ಕೊಡುತ್ತೆ. ನಾವು ಕರ್ನಾಟಕದ ಪರವಾಗಿ, ನಮ್ಮ ಪರವಾಗಿ ನಿಜವಾಗ್ಲೂ ನಮ್ಮ ಟೀಮ್ ಏನದಲ್ಲಿ ಪಾಪ ಅಲ್ಲಿ ರೆಪ್ರೆಸೆಂಟ್ ಕೊಟ್ಟರು AP ರಂಗನಾಥ್, ನೀವು ಬಾಲನ್ಸರ್, ಇಫ್ ಐ ನಾಟ್ ರಾಂಗ್ ಅಡ್ವೊಕೇಟ್ ಬಾಲನ್ಸರ್ ಮೋಸ್ಟ್ ಆರ್ಗ್ಯುಮೆಂಟ್ ಮಾಡಿದ್ದು ಅನ್ಕೊಂತೀನಿ ಅಲ್ವಾ? ಆರ್ಗ್ಯುಮೆಂಟ್ ಮಾಡಿದ್ದು ಇನ್ನೂ ಒಂದು ಮಾತು ಹೇಳಿದ್ರು, ಈ ಘಟನೆ ನಡೆದಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಓಕೆ. ನ್ಯಾಯ ಸಿಗಬೇಕು. ಅದಕ್ಕೆ ನಮ್ದು ಯಾವುದೇ ಇದಿಲ್ಲ, ಅಬ್ಜೆಕ್ಷನ್ ಇಲ್ಲ, ನಾವಿಲ್ಲ. ಓಕೆ. ಏನಾಗಿದೆ ಈ ತರದ ಒಂದು ಘಟನೆ ಬರ್ತಾ ಇದೆ, ಆ ಘಟನೆ ಸತ್ಯ ಗೊತ್ತಾಗಿ ಜನಕ್ಕೆ ನಡೀಲಿ, ಆ ಎನ್ಕ್ವೈರಿ ತನಿಖೆ ಆಗಬೇಕು, ಜನಕ್ಕೆ ಗೊತ್ತಾಗ್ಬೇಕು ಅಂತ ಮಾತನ್ನು ಕೂಡ ಹೇಳಿದ್ರು. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಡೇಟ್ ಹೋಯ್ತಾ ಪ್ರದೀಪ್ ಅವರು? ಇದು ನೆಕ್ಸ್ಟ್ ಡೇಟ್ ಹೋಯ್ತಾ? ನಾಳೆ ಮತ್ತೆ ಇದೆಯಾ? ಕರ್ನಾಟಕದ ಜನತೆಗೆ ನಮ್ಮ ಟೀಮು ಅಥವಾ ನಿಮ್ಮ ಟೀಮು ಇವ್ರ ಮೇಲೆ ನಂಬಿಕೆ ಇದೆ, ಬಾಲನ್ಸರ್ ಮೇಲೆ, AP ರಂಗನಾಥ್ ಅವ್ರ ಮೇಲೆ, ನಿಮ್ ಮೇಲೆ. ಅಫ್ಕೋರ್ಸ್ ನಾನು ಬರ್ಬೇಕಾಗಿತ್ತು, ಕಾರಣಾಂತರಗಳಿಂದ ನನಗೆ ಬೇರೆ ಮ್ಯಾಟ್ರ್ ಇತ್ತು, ಅಲ್ಲಿ ಬರ್ಲಿಕ್ಕಾಗ್ಲಿಲ್ಲ. ಹಾಗಾಗಿನೇ ಕರ್ನಾಟಕದ ಜನತೆಗೆ ನಿಮ್ ಬಾಯಲ್ಲೇ ಕೇಳ್ಸೋಣ, ನೀವು ಅಲ್ಲಿದ್ದವರು ಅಂತ ನಿಮ್ಮನ್ನ ಲೈನಿಗೆ ತಗೊಂಡೆ ಸರ್. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ, ನಿನ್ನೆ ಈ OS ಈ ಇಂಜಂಕ್ಷನ್ ಆರ್ಡರ್ ಏನಿದೆ ಅದರವಾಗಿ ಅಬ್ಜೆಕ್ಷನ್ ಮತ್ತೆ ನಿನ್ನೆ ಆರ್ಗ್ಯುಮೆಂಟ್ ಇತ್ತು. ನ್ಯಾಯವಾದಿಗಳಾದಂತ ಬಾಲನ್ ಅವರು ಅಪಿಯರ್ ಆಗಿದ್ರು. AP ರಂಗನಾಥ್ ನನ್ನ ಜೊತೆಗೆ ಮಾತಾಡಿದ್ದು ಪ್ರದೀಪ್ ಅಂತ ನಮ್ಮ JDS ನ ಲೀಗಲ್ ಟೀಮ್ ಅಲ್ಲಿ ಇದ್ದಾರೆ. ನಾವು ಪಕ್ಷಾತೀತವಾಗಿ ವಕೀಲರುಗಳು ಈ ಒಂದು ಕೇಸಿಗೆ ಬೆನ್ನಿಗೆ ನಿಂತಿದ್ದೀವಿ, ನ್ಯಾಯ ಸಿಗಲೇಬೇಕು ಅಂತ. ಬಾಲನ್ ಅವರು ಜಡ್ಜ್ ಸಾಹೇಬರ ಮುಂದೆ ಸಬ್ಮಿಷನ್ ಅಲ್ಲಿ ಕೇಳಿದಂತ ಪ್ರಶ್ನೆ ಏನಂತಂದ್ರೆ, ಸರ್ ಹೆಸರು ತಗೊಳ್ಬಾರ್ದಂತೆ, ವೀರೇಂದ್ರ ಹೆಗ್ಡೆ ಹೆಸರು ತಗೊಳ್ಬಾರ್ದಂತೆ, ಅವ್ರ ಕುಟುಂಬದ ಹೆಸರು ತಗೊಳ್ಬಾರ್ದಂತೆ, ಧರ್ಮಸ್ಥಳ ಹೆಸರು ತಗೊಳ್ಬಾರ್ದಂತೆ, ಇದಕ್ಕೆ ಇಂಜೆಕ್ಷನ್ ಹೆಂಗ್ ಕೊಟ್ರಿ ಅಂತ ನಿನ್ನೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಸಾಹೇಬರಿಗೆ. ಸೊ ಜಡ್ಜ್ ಸಾಹೇಬ್ರು ಏನ್ ಹೇಳಿದ್ದಾರೆ, ನಾನು ಎಲ್ಲೂ ಕೂಡ ಧರ್ಮಸ್ಥಳದ ಹೆಸರನ್ನು ತಗೊಂಬೇಡಿ, ವೀರೇಂದ್ರ ಹೆಗ್ಡೆ ಹೆಸರನ್ನು ತಗೊಂಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಲೆಟ್ ಮೀ ಕ್ಲಾರಿಫೈ, ಯು ಕ್ಯಾನ್ ಟೇಕ್, ನೀವುಗಳು ವೀರೇಂದ್ರ ಹೆಗ್ಡೆ ಹೆಸರನ್ನ, ಅವ್ರ ಕುಟುಂಬದ ಹೆಸರನ್ನ ತಗೊಳ್ಬಹುದು, ಆಮೇಲೆ ಧರ್ಮಸ್ಥಳ ಹೆಸರನ್ನು ತಗೊಳ್ಬಹುದು, ಅದಕ್ಕೆ ನಮ್ಮದು ಯಾವುದು ಕೂಡ ಅಬ್ಜೆಕ್ಷನ್ ಇಲ್ಲ. ಬಟ್ ಒಂದಂತೇನಂತಂದ್ರೆ, ಅವರು ಕೊಲೆ ಮಾಡಿದ್ದಾರೆ ಅಂತ ತೀರ್ಪನ್ನ ಕೊಡಕ್ ಹೋಗ್ಬೇಡಿ, ಮೀಡಿಯಾ ಟ್ರಯಲ್ ನ ಮಾಡಬೇಡಿ. ಏನು ಅಲ್ಲಿ ನಡೀತಾ ಇದೆ ಅದನ್ನ ತೋರ್ಸಕ್ಕೆ, ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಕ್ಕೆ ಈ ಒಂದು ಕೋರ್ಟು, ಈ ಒಂದು ನ್ಯಾಯಾಲಯ ಅಡ್ಡ ಬಂದಿಲ್ಲ, ಮತ್ತೆ ಆ ರೀತಿಯ ಆದೇಶವನ್ನ ನಾನು ಮಾಡಿಲ್ಲ. ಏನಂತಂದ್ರೆ, ವೀರೇಂದ್ರ ಹೆಗ್ಡೆ ಹೆಸರನ್ನ ಧರ್ಮಸ್ಥಳದ ಹೆಸರು ಬಳಸಬೇಕಾದ್ರೆ ಅವರ ಮೇಲೆ ಆರೋಪಗಳ ಈ ರೀತಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ತೀರ್ಪಾಗಿದೆ ಅಂತ ನೀವ್ಯಾರು ಬಳಸಬೇಡಿ. ಅಷ್ಟು ಬಿಟ್ರೆ ಆಮೇಲೆ ಈ ಕೇಸ್ಗೆ ನ್ಯಾಯ ಸಿಗಲೇಬೇಕು ಅಂತ ಇವನ್ ಈ ಕೋರ್ಟು ಸಹ ಈ ಒಂದು ಜನರ ಜೊತೆನಲ್ಲಿದೆ ಅಂತ ಈ ಒಂದು ವಿಚಾರವನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು.
ಆಮೇಲೆ ಸೌಜನ್ಯ ಕೇಸ್ದು ಕೂಡ ಅವ್ರು ಹೇಳಿದಂತೆ ಸೌಜನ್ಯ ಕೇಸ್ ಆದಾಗ ನಾವು ದೇಶದಲ್ಲೇ ಇರ್ಲಿಲ್ಲ ಅಂತ. ಅದಕ್ಕೂ ಕೂಡ ಅಡ್ವೊಕೇಟ್ ಬಾಲನ್ ಅವರು ಅಲ್ಲ ರೀ ನಿಮಗೆ ಗಿಲ್ಟಿ ಯಾಕೆ, ವೈ ಆರ್ ಯು ಗಿಲ್ಟಿ ಅಂದ್ರೆ ಪೆಟಿಷನರ್ ಅಡ್ವೊಕೇಟ್ಗೆ ಕೇಳದಂತೆ. ಈ ಧರ್ಮಾಧಿಕಾರಿ ಹರ್ಷೇಂದ್ರ ಜೈನ್ ಅವರ ಅಡ್ವೊಕೇಟ್ಗೆ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನಿಮಗೆ ಗಿಲ್ಟಿ ಯಾಕೆ, ನೀವು ದೇಶದಲ್ಲಿಲ್ಲ ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಿಮಗೆ ಗಿಲ್ಟಿ ಯಾಕೆ. ಆಮೇಲೆ ಬಾಲನ್ ಅವರು ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ, ನಾವ್ ಯಾರು ಹೆಸರನ್ನ ತಗೊಂತಾ ಇಲ್ಲ. ಆ ಒಂದು ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಪ್ರೈಮಾ ಫೇಶಿಯಾ ಧರ್ಮಸ್ಥಳದ ಹೆಸರನ್ನ ಕಂಪ್ಲೇಂಟೇ ಮೆನ್ಷನ್ ಮಾಡಿದಾನೆ. ನಾವ್ ಯಾರು ಅನಾವಶ್ಯಕವಾಗಿ ಧರ್ಮಸ್ಥಳದ ಹೆಸರನ್ನ ಬೆಳೆಸ್ತಾ ಇಲ್ಲ, ಧರ್ಮಸ್ಥಳದ ಏನೋ ಈ ಕುಟುಂಬದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೆ ಅಂತ ಅವನು ಮೆನ್ಷನ್ ಮಾಡಿದಾನೆ. ಹಾಗಾಗಿ ಧರ್ಮಸ್ಥಳ ಮತ್ತೆ ಈ ಕುಟುಂಬದ ಹೆಸರನ್ನ ನಾವು ಸಾಂದರ್ಭಿಕವಾಗಿ ಬಳಸ್ತಾ ಇದೀವಿ ಅಂತಂದಿದ್ದಕ್ಕೆ ಈ ಒಂದು ಹೆಸರನ್ನ ಬಳಸಲಿಕ್ಕೆ ನಮ್ಮ ಕೋರ್ಟ್ ಇಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಜಡ್ಜ್ ಸಾಹೇಬರು ಈಗ ಕೇಳಿದ್ರಲ್ಲ, ಪ್ರದೀಪ್ ಅಲ್ಲೇ ಇದ್ರು, ಅಡ್ವೊಕೇಟ್ ಪ್ರದೀಪ್ ಅವರು, ರಂಗನಾಥ್ ಅವರು, ಅಡ್ವೊಕೇಟ್ ಬಾಲನ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದು. ಸೊ ವಿ ವಾಂಟೆಡ್ ಟು ಕ್ಲಾರಿಫೈ, ಯಾವುದೇ ಕಾರಣಕ್ಕೂ ಈ ರೀತಿ ಮಾಧ್ಯಮದವರು ಹೆಸರನ್ನ ಬಳಸಬಾರದು. ಯಾರಪ್ಪನ ಆಸ್ತಿ ಹೆಸರನ್ನ ಬಳಸಬೇಡಿ ಅಂತ ಹೇಳೋಕೆ ಈಗ ಜಡ್ಜ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲಿದ್ದಂತ ಪ್ರೆಸೆಂಟ್ ಇದ್ದಂತ ಅಡ್ವೊಕೇಟ್ಗಳಲ್ಲಿ ಒಬ್ಬರಾದಂತ ಪ್ರದೀಪ್ ಅವರು ನಿಮ್ಗೆ ಓಪನ್ ಆಗಿ ಹೇಳಿದ್ರು. ಅಂಡ್ ಇಟ್ ಈಸ್ ವೆರಿ ವೆಲ್ ಕ್ಲಾರಿಫೈಡ್ ದಟ್ ಏನೋ ಧರ್ಮಸ್ಥಳದ ಹೆಸರನ್ನ, ವೀರೇಂದ್ರ ಹೆಗ್ಡೆ ಕುಟುಂಬದ ಹೆಸರನ್ನ ಬಳಸಬಹುದು. ಬಟ್ ನಾವ್ಯಾರು ಕೂಡ ಇವ್ರ ಅಪರಾಧಿಗಳಂತ ನಾವ್ಯಾರು ಹೇಳಂಗಿಲ್ಲ. ಅವ್ರ ಮೇಲೆ ಆರೋಪ ಇದೆ, ಧರ್ಮಸ್ಥಳದ ಜಾಗದ ದೇವಸ್ಥಾನದ ಈ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಆರೋಪ ಇದೆ ಅಂತ ನಾವು ಬಳಸಬಹುದು, ಧರ್ಮಸ್ಥಳದ ಹೆಸರನ್ನು ಬಳಸಬಹುದು. ಅದಕ್ಕೆ ಯಾವುದೇ ರೀತಿಯ ಕೋರ್ಟಿನ ಅಬ್ಜೆಕ್ಷನ್ ಇಲ್ಲ. ಈ OS ಅಲ್ಲಿ ಅವರ ಮೇಲೆ ಮೀಡಿಯಾ ಟ್ರಯಲ್ ಮಾಡಬೇಡಿ. ಮೀಡಿಯಾ ಟ್ರಯಲ್ ಅಂತಂದ್ರೆ ಇವನು ಆರೋಪಿ ಅದನ್ನ ಮಾಡಬೇಡಿ. ಆಮೇಲೆ ಅವ್ರ ಹೆಸರಿದೆ, ನೀವು ಬಳಸಬಹುದು, ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅಂತ ನೆನ್ನೆ ನ್ಯಾಯಾಧೀಶರು ತಮ್ಮ ವಿಚಾರವನ್ನ ಓಪನ್ ಕೋರ್ಟ್ ಅಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಮಾಧ್ಯಮದ ಮಿತ್ರರಿಗೆ ನಾವು ಕೇಳೋದೇನು ಅಂತಂದ್ರೆ, ದಯಮಾಡಿ ಯಾರು ಭಯ ಬೀಳಕ್ ಹೋಗ್ಬೇಡಿ. ಅಂಡ್ ಒಂದು 500ಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಬಾಲನ್ನು, AP ರಂಗನಾಥ್, ಪ್ರದೀಪ್, ನಾವು ಎಲ್ಲರೂ, ನಾನು ನಿನ್ನೆ ಹೋಗ್ಬೇಕಾಗಿತ್ತು, ನನಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬೇರೆ ಬೇರೆ ಮ್ಯಾಟರ್ಸ್ ಇತ್ತು, ನಾನು ಹೋಗಕ್ಕಾಗಿಲ್ಲ. ಬಟ್ ನಾನು ಪ್ರದೀಪ್ ನೀವು ಹೋಗಿ ಅಲ್ಲಿ ಅಟ್ಲೀಸ್ಟ್ ನಂಗೆ ಅಪ್ಡೇಟ್ ಕೊಡಿ ಅಂತಂದ್ರೆ ಪ್ರದೀಪ್, ಬಾಲನ್ ಸರ್ ಎಲ್ಲರೂ ನೆನ್ನೆ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಬಂತು. ಪ್ರಶ್ನೆ ಇಷ್ಟೇನೆ, ನೆನ್ನೆ ಒಂದು ಆರೋಪ ಕಂಪ್ಲೇಂಟ್ ಅಲ್ಲಿ ಇದೆ, ಅವನ ಹೆಸರು ತಗೊಂಬೇಡ ಅಂತ ಕೋರ್ಟ್ ಹೆಂಗ್ ಇಂಜೆಕ್ಷನ್ ಕೊಡಕ್ಕಾಗತ್ತೆ? ಇದೇ ಪ್ರಶ್ನೆಯನ್ನ ಅಡ್ವೊಕೇಟ್ ಬಾಲನ್ ಅವರು ನ್ಯಾಯಾಧೀಶಕ್ಕೆ ಕೇಳಿದ್ರು. ನ್ಯಾಯಾಧೀಶರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ನೀವು ಬಳಸಬಹುದು, ಬಟ್ ಎಲ್ಲೂ ಕೂಡ ಕೆಟ್ಟ ಪದಗಳನ್ನ ಬಳಸಕ್ ಹೋಗ್ಬೇಡಿ. ಆಮೇಲೆ ಅವರ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಕ್ ಹೋಗ್ಬೇಡಿ. ಪರ್ಟಿಕ್ಯುಲರ್ ಆಗಿ ಆರೋಪ ಇದೆ, ಆರೋಪ ಅಂತಾನೆ ಬಳಸಿ, ಅಪರಾಧಿ ಅಂತ ಎಲ್ಲಿ ಮೆನ್ಸಕ್ ಹೋಗ್ಬೇಡಿ. ಹಾಗಾಗಿ ಮೀಡಿಯಾ ಟ್ರಯಲ್ ಮಾಡದ್ ಬೇಡ ಅಂತ ನಾನು ಹೇಳಿದೆ ಹೊರತು, ನಮ್ಮ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳಿ ನಿನ್ನೆ ನ್ಯಾಯಾಧೀಶರು ನಮ್ಮ ವಕೀಲರುಗಳಿಗೆ, ನಮ್ಮ ಟೀಮ್ ಆಫ್ ವಕೀಲರುಗಳಿಗೆ ತಮ್ಮ ವಿಚಾರವನ್ನ ಕ್ಲಾರಿಫೈ ಮಾಡಿದ್ದಾರೆ. ಹಾಗಾಗಿ ಧರ್ಮಾಧಿಕಾರಿಗಳ ಹೆಸರನ್ನು ಧರ್ಮಾಧಿಕಾರಿಗಳನ್ನ ತಾನೇ ಕೇಳಬೇಕು. ವೀರೇಂದ್ರ ಜೈನು, ಹರ್ಷೇಂದ್ರ ಜೈನ್ ಹೆಸರುಗಳನ್ನ ಯಾರು ಆರೋಪಿ ಅಂತ ಅವನು ಮೆನ್ಷನ್ ಮಾಡಿದಂತೆ, ಯಾರ ಮೇಲೆ ಆರೋಪ ಅಂತ ಇದೆ, ಅವರು ಅದನ್ನ ನಾವು ಆರೋಪ ಮುಕ್ತವಾಗಿ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಇದೆ, ಕಾನೂನಿದೆ, ಕೋರ್ಟ್ ಇದೆ, ಟ್ರಯಲ್ ನ ಫೇಸ್ ಮಾಡಿ ಅವ್ರು ಮಾಡ್ಕೊಂಡ್ಲೇ ಹೊರತು ನಾನು ಕರ್ನಾಟಕದ 6 ಕೋಟಿ ಜನರಿಗೆ, ಎಸ್ಪೆಷಲಿ ಮೀಡಿಯಾಗಳಿಗೆ, ಯೂಟ್ಯೂಬರ್ಸ್ಗೆ ವೆಲ್ ಕ್ಲಾರಿಫೈ ವಿಚಾರ. ಓಕೆ, ನಾನ್ ಬೇಕಾದ್ರೆ ಪ್ರದೀಪ್ ಅವರ ನಂಬರ್ ಬೇಕಾದ್ರೆ ಹಾಕ್ತೀನಿ, ನಿಮ್ಗೆ ಡೌಟ್ ಇದ್ರೆ ಬಾಲನ್ ಅವ್ರ ನಂಬರ್ ಹಾಕ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್, ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಕ್ಲಾರಿಫೈ ಇಟ್ಟು. ಕೋರ್ಟ್ ಎಲ್ಲೂ ಸಹ ವೀರೇಂದ್ರ ಜೈನ್ ಮತ್ತೆ ಅವ್ರ ಕುಟುಂಬದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಧರ್ಮಸ್ಥಳದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂತ ನ್ಯಾಯಾಧೀಶರೇ ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯೂಟ್ಯೂಬರ್ಸ್ ಯಾರ್ಯಾರ ಮಾಡಂಗಿದ್ರೆ ಅವ್ರಿಗೆ ಡ್ಯಾಮೇಜ್ ಮಾಡಕ್ ಹೋಗ್ಬಿಡಿ, ರೆಪ್ಯುಟೇಷನ್, ಕಳ್ಳ ಪಳ್ಳ, ಅವನು ಕೊಲೆಗಾರ ಅದೆಲ್ಲ ಹೇಳಕ್ ಹೋಗ್ಬಿಡಿ. ಅವ್ರ ಮೇಲೆ ಅಪರಾಧ ಇದೆ ಅಂತ ಐ ಥಿಂಕ್ ಫಾರ್ಮಲ್ ಆಗಿ ನೀವು ಅದನ್ನ ಬಳಸಬಹುದು, ಧರ್ಮಸ್ಥಳದ ಹೆಸರನ್ನು ಸಹ ಬಳಸಬಹುದು. ಒಂದು ದೊಡ್ಡ ಟೀಮ್ ಈ ಒಂದು ವಿಚಾರದಲ್ಲಿ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ 6 ಕೋಟಿ ಕನ್ನಡಿಗರ ವಿಚಾರದಲ್ಲಿ ನ್ಯಾಯವಾದಿಗಳ ಒಂದು ಟೀಮ್ ಬೇಕಾಗಿತ್ತು. ನೆನ್ನೆ ನಾವೆಲ್ಲ ಸೇರ್ಕೊಂಡು ಅದನ್ನ ಮಾಡ್ತಾ ಇದ್ದೀವಿ. ನಾನು ಕೂಡ ಐ ಎ ಪಾರ್ಟ್ ಆಫ್ ಇಟ್. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಕರ್ನಾಟಕದ ಮಾಧ್ಯಮಗಳು
ಇವು ಯಾರನ್ನ ವೀರೇಂದ್ರ ಹೆಗಡೆ ವೀರೇಂದ್ರ ಜೈನ್ ಕುಟುಂಬದ ಹೆಸರನ್ನ ತಗೊಳ್ಬಹುದು ಆಸ್ ಎ ಅಕ್ಯೂಸ್ಡ್ ಅಂತ ಅದರಲ್ಲಿರೋ ಪ್ರಕಾರ ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.